ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಶಾಪಲ್ಲಿ ಇವತ್ತು ಪೂಜೆ ನಡೀತಾ ಇದೆ. ಸೊ ಹಾಗಾಗಿ ನಾನು ನನ್ನ ತಮ್ಮ ಇಬ್ಬರು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಯಿತು. ಆಮೇಲೆ ಹಬ್ಬದ ದಿನ ಎಲ್ಲರೂ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಶಾಪಿಂಗ್ ಏನೇನು ಬೇಕು ಹೂವು ಹಣ್ಣು ಅಂತೆಲ್ಲ ತೊಗೊಂಡು ಬರೋದು ನೋಡಿರ್ತೀರ. ಆದರೆ ನಾವು ಬೆಳಗ್ಗೆ ಎದ್ದಿರೋದೇ 11 ಗಂಟೆ. ಸೊ 1 ಗಂಟೆಲಿ ನಾವು ಶಾಪಿಂಗ್ ಹೊರಟಿದ್ದೀವಿ, ಅದು ಹೂವು ತರೋದಕ್ಕೆ. ಸೊ ಇಷ್ಟೊತ್ತಲ್ಲಿ ಅದೇನು ಸಿಗುತ್ತೆ ಏನು ಸಿಗಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ನಮ್ಮ ಹಾಗೆ ಯಾರು ಅಲ್ಟ್ರಾ ಸೋಂಬೇರಿಗಳಿದ್ದಾರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಹಾಗಂತ ನಾವೇನು ಸೋಂಬೇರಿಗಳಲ್ಲ ಗುರು. ಹಿಂದಿನ ದಿನ ನಾವು ಶಾಪ್ ಕ್ಲೀನಿಂಗಲ್ಲಿ ಇದ್ದಿದ್ದರಿಂದ ಸೊ ಬಂದು ಮಲ್ಕೊಂಡಿದ್ದು ತುಂಬಾ ಲೇಟಾಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ್ದು ಕೂಡ ಲೇಟಾಯಿತು. ಸೊ ಟಿಫನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಲೇಟು. ಫಸ್ಟು ನಾವು ನಮ್ಮ ಏರಿಯಾದಲ್ಲೇ ಹೂವು ಮತ್ತು ನಮಗೆ ಬೇಕಾಗಿರೋದೆಲ್ಲ ಸಿಗುತ್ತಾ ನೋಡೋಣ ಅಂತ ಹೋದ್ವಿ. ಬಟ್ ನಮಗೆ ಫ್ರೆಶ್ ಆಗಿರೋ ಅಂಥ ಹೂವು ಸಿಗಲಿಲ್ಲ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದ್ದರಿಂದ ಎಲ್ಲ ಬಾಡಿ ಹೋಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಅಂದ್ಕೊಂಡ್ವಿ ನಿಯರ್ ಬೈ ಫ್ಲವರ್ ಮಾರ್ಕೆಟ್ ಥರ ಯಾವುದೇನಿದೆ ಅದನ್ನು ಫಸ್ಟ್ ನೋಡೋಣ. ಇನ್ ಕೇಸ್ ಸಿಗಲೇ ಇಲ್ಲ ಅಂದಿದ್ದ ಟೈಮ್ಗೆ ನಾವು KR ಮಾರ್ಕೆಟ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಇದು ಫಸ್ಟ್ ನೋಡಿದಾಗ ನಮಗೆ ನಮ್ಮ ಏರಿಯಾದಲ್ಲಿ ನಿಜವಾಗ್ಲೂ ಸಿಗಲಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟು ಫಸ್ಟ್ ಅಂದ್ಕೊಂಡಿದ್ದು ನಾವು ಕುರುಬ್ರಳ್ಳಿ ಫ್ಲವರ್ ಮಾರ್ಕೆಟ್, ಅಂದರೆ ಚಿಕ್ಕದಾಗಿ ಒಂದು ಮಾರ್ಕೆಟ್ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಹೇಳಿ. ಸೊ ಅಲ್ಲಿ ಹೋಗೋಣ ಅಂದ ತಕ್ಷಣ ನನ್ನ ತಮ್ಮ ತೊಗೊಂಡಿದ್ದೆ ಸೊಂದಿಗೊಂದಿ ರೋಡು. ನನ್ನ ಮಗನಿಗೆ ಅದು ಎಲ್ಲಿಂದ ಗೊತ್ತಾಗ್ತವೋ ಆ ಸೊಂದಿ ರೋಡು ನಿಜವಾಗ್ಲೂ ಗೊತ್ತಿಲ್ಲ. ಶಾರ್ಟ್ಕಟ್ಟಲ್ಲಿ ಹೆಂಗಂದ್ರೆ ಹಂಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಈ ವಿಡಿಯೋದಲ್ಲಿ ಹಾಗೆ ತೋರಿಸ್ತಾ ಹೋಗ್ತೀನಿ. ಅವನು ಎಷ್ಟು ಕಡೆ ಶಾರ್ಟ್ಕಟ್ ಎತ್ಕೊತಾನೆ ಅಂತ ಗೊತ್ತಾಗುತ್ತೆ, ನೀವೇ ನೋಡ್ತಾ ಇರಿ. ಸೊ ನನ್ನ ತಮ್ಮನ ಶಾರ್ಟ್ಕಟ್ ರೂಟ್ ಪ್ರಭಾವದಿಂದ ನಾವೀಗ ಕುರುಬ್ರಳ್ಳಿ ಮೇನ್ ರೋಡ್ ಹತ್ರ ಇದ್ದೀವಿ. ಸೊ ಇಲ್ಲಿ ಒಂದು ಪುಟ್ಟ ಮಾರ್ಕೆಟ್ ಇದೆ, ನಮ್ಮ ಏರಿಯಾ ಥರನೇ ಒಂದು ಲೈನ್ ಫುಲ್ ಒಂದು ಮಾರ್ಕೆಟ್ ಇದೆ. ಸೊ ಇಲ್ಲಿ ಸಿಗಬಹುದಾ ಅಂತ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲೂ ಕೂಡ ನಮಗೆ ಅಷ್ಟೊಂದು ಚೆನ್ನಾಗಿರೋವಂಥ ಫ್ಲವರ್ಗಳು ಎಲ್ಲೂ ಕಾಣಿಸಿಲ್ಲ. ಆಲ್ಮೋಸ್ಟ್ ಬಾಡೋಗೋ ಥರನೇ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ನಮಗೆ ಇಲ್ಲಿ ಕೆಲವು ಶಾಪ್ ಅವ್ರನ್ನ ಕೇಳಿದಾಗ ಸ್ವಲ್ಪ ಅವ್ರ ರೆಸ್ಪಾನ್ಸ್ ಬೇರೆ ಥರ ಇತ್ತು. ಅಂದರೆ ಶಾಪಿಂಗ್ ದಿನವೇ ಆಗಿದ್ದರಿಂದ ಇವತ್ತು ಎಲ್ಲರೂ ಆಲ್ಮೋಸ್ಟ್ ಶಾಪ್ ಮಾಡ್ತಾ ಇದ್ದಿದ್ದರಿಂದ ಅವ್ರಿಗೂ ಒಂದು ಹೈಪ್ ಬಂದುಬಿಟ್ಟಿತ್ತು ಅನಿಸುತ್ತೆ. ಸೊ ಯಾರೇ ಮಾತಾಡಿದ್ರು ನಿಮಗೆ ಬೇಕಾದರೆ ತೊಗೊಳ್ಳಿ ಇಲ್ಲಾಂದರೆ ಬಿಡಿ ಅನ್ನೋ ಲೆಕ್ಕದಲ್ಲೇ ಮಾತಾಡ್ತಾಯಿದ್ರು. ಸೊ ನನಗೆ ಆ ಆ್ಯಟಿಟ್ಯೂಡು ಇಷ್ಟ ಆಗಲಿಲ್ಲ. ಜೊತೆಗೆ ಒಂದೇ ಒಂದು ಶಾಪಲ್ಲಿ ಒಂದು ಅಜ್ಜಿ ಹತ್ರ ನನಗೆ ಫ್ಲವರ್ಸ್ ಇಷ್ಟ ಆಯಿತು. ಬಟ್ ಏನಂದರೆ ಅಲ್ಲಿ ತುಂಬ ಕಮ್ಮಿ ಇತ್ತು, ನಮಗೆ ಬೇಕಾಗೋ ಅಷ್ಟು ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿಂದ ನಾವು ಯಶವಂತಪುರ ಮಾರ್ಕೆಟ್ ಹತ್ರ ಒಂದ್ಸರಿ ಹೋಗ್ಬಿಡೋಣ ಅಂತ ಹೊರಟ್ವಿ. ಅದ್ರ ಜೊತೆಗೆ ಬಿಸಿಲು ವಿಪರೀತ ಇದ್ದಿದ್ದರಿಂದ ಸೂರ್ಯದೇವನ್ನ ನಿಜ ತುಂಬ ಬೇಡ್ಕೊತಾ ಇದ್ದೆ, ಕಮ್ಮಿ ಬಿಡಪ್ಪ ಬಿಸಿಲನ್ನ ಅಂತ ಹೇಳಿ. ಆದರೆ ಅವನಿಗೆ ಅಯ್ಯೋ ಅಂತಲೂ ಕೂಡ ಅನ್ನಿಸ್ಲಿಲ್ಲ. ನಾನೇನು ಮಾಡಲಿ? ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನೆಕ್ಸ್ಟು ಕುರುಬ್ರಳ್ಳಿಯಿಂದ ಮಹಾಲಕ್ಷ್ಮಿ ಲೇಔಟ್ ರೋಡಿಗೆ ಬಂದ್ವಿ. ಆ್ಯಕ್ಚುಲಿ ಈ ದೇವಸ್ಥಾನ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಅಪ್ಪ ಮತ್ತು ಅವರ 3 ಮಕ್ಕಳು ಒಂದೇ ಕಡೆ ಇದ್ದಾರೆ. ಅಂದರೆ ಈಶ್ವರ ಮತ್ತು ಅವರ 3 ಮಕ್ಕಳು ಜಾಗ ಇರೋವಂಥದ್ದು ಅಲ್ಲಿ. ಸೊ ಮಹಾಲಕ್ಷ್ಮಿ ಲೇಔಟ್ ಅಂತ ಬಂದ್ರೇ ಟೆಂಪಲ್ಗಳ ತವರೂರು. ಸೊ ಈ 3 ಟೆಂಪಲ್ ಜೊತೆಗೆ ಮರಿ ತಿರುಪತಿ ಮತ್ತು ವೀರಾಂಜನೇಯ ಸ್ವಾಮಿ, ಇಸ್ಕಾನ್ ಇದೆಲ್ಲ ಇಲ್ಲೇ ಇರೋದು. ಸೊ ನೆಕ್ಸ್ಟ್ ದೇವಸ್ಥಾನ ನಾನು ತೋರಿಸೋಣ ಅನ್ನೋಷ್ಟೊತ್ತಿಗೆ ನನ್ನ ತಮ್ಮ ತಗೊಂಡಿದ್ದು 2ನೇ ಶಾರ್ಟ್ಕಟ್ ರೂಟ್. ಆಗ ನನ್ನ ರಿಯಾಕ್ಷನ್ ಹೀಗಿತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಸಣ್ಣ ಪುಟ್ಟ ಶಾರ್ಟ್ಕಟಿಂದ ಈ ದೊಡ್ಡ ಶಾರ್ಟ್ಕಟ್ ರೂಟ್ಗೆ ಬಂದ್ವಿ ನಾವು. ಆ ರೂಟಲ್ಲಿ ಕಾಣಿಸಿದ್ದೆ ನಮ್ಮ ಫೇವ್ರೇಟ್ ಮಹಾಲಕ್ಷ್ಮಿ ಲೇಔಟ್ ಗ್ರೌಂಡು. ಯಾಕೆ ಇದು ಫೇವ್ರೇಟ್ ಅಂತ ಹೇಳಿದ್ರೆ, ನಾವು ಸಣ್ಣವರಿದ್ದಾಗ ನಮಗೆ ಸ್ಕೂಲಿಂದ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ ಇದೇ ಗ್ರೌಂಡ್ಗೆ ಕರ್ಕೊಂಬರ್ತಾ ಇದ್ದಿದ್ದು ಸ್ಪೋರ್ಟ್ಸ್ಗೆ ಅಂತೇಳಿ. ಸೊ ಹಾಗಾಗಿ ಈ ಗ್ರೌಂಡ್ ನಮಗೆ ಸವಿ ನೆನಪಿನ ಗ್ರೌಂಡ್ ಆ್ಯಕ್ಚುಲಿ. ಸೊ ಇವಾಗೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಏನೇನೋ ಮಾಡಿದ್ದಾರೆ ಗ್ರೌಂಡಲ್ಲಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಅವಾಗೆಲ್ಲ ಈ ಥರ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿರಲಿಲ್ಲ. ಈ ನಡುವೆ ಇಂಪ್ರೂವ್ಮೆಂಟ್
ಎನ್ವೈರ್ಮೆಂಟ್ ಇದೆ. ಆಮೇಲೆ ಈ ರೋಡ್ ನೋಡ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ನೆನಪಾಗಿರುತ್ತೆ, ತುಂಬ ಮೂವಿ ಶೂಟಿಂಗ್ ನಡೆದಿದೆ ಈ ರೋಡಲ್ಲಿ. ಎಸ್ಪೆಷಲಿ ನಮ್ಮ ಡಿ ಬಾಸ್ದು ದತ್ತ ಮೂವಿದು ಸ್ಟಾರ್ಟಿಂಗ್ ಎಂಟ್ರಿ ಸೀನಲ್ಲೇ ಇದೆ ಈ ರೋಡು. ಸೊ ಯಾರಿಗಾದ್ರೂ ನೆನಪಾಗಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ತುಂಬ ಮೂವಿ ಶೂಟಿಂಗ್ ನಡೀತಾ ಇರುತ್ತೆ. ಸೊ ಇದೇ ರೂಟಿಂದ ನಾವು ಇಲ್ಲಿ ಯಶವಂತಪುರ ಮಾರ್ಕೆಟ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಕಾಮಿಡಿ ಏನಪ್ಪ ಅಂತ ಹೇಳಿದ್ರೆ, ಸೊ ಕುರುಬ್ರಳ್ಳಿದು ಮಾರ್ಕೆಟ್ ಬಂದು ಸ್ಮಾಲ್ ಮಾರ್ಕೆಟು, ಇಲ್ಲಿ ಬಂದರೆ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ಅಲ್ಲಿ ಕುರುಬ್ರಳ್ಳಿಲಿ ನಮಗೆ 100 ರೂಪೀಸ್ ಒಂದು ಮೊಳ ಅಂತ ಹೇಳಿದ್ರೆ, ಇಲ್ಲಿ ಬಂದರೆ 150 ರೂಪಾಯಿ ಅಂತ ಹೇಳ್ಬಿಡೋದ. ಸೊ ಮೇನ್ ರೋಡಲ್ಲಿರೋ ಫ್ಲವರ್ಸ್ ಬೇಡ ಅಂತ ಹೇಳಿಬಿಟ್ಟು ಯಶವಂತಪುರ ಮೇನ್ ಮಾರ್ಕೆಟ್ಗೆ ಹೋಗಿ ಫ್ಲವರ್ಸ್ ತರೋಣ ಅಂದ್ಕೊಂಡು ಹೋಗ್ತಾ ರೋಡಲ್ಲಿ ನನಗೆ ಸಡನ್ನಾಗಿ ನಮ್ಮ ರಂಗಣ್ಣ ಕಾಣಿಸ್ಬಿಡೋದ. ಯಾವ ರಂಗಣ್ಣ ಅಂತ ಕೇಳ್ತಾ ಇದ್ದೀರಾ? ಈ ರಂಗಣ್ಣ. ಗೊತ್ತಾಯ್ತು ಅಲ್ಲ ಯಾರು ಅಂತ? ಸೊ ನೋಡಿದ್ರಲ್ವ ನಮ್ಮ ರಂಗಣ್ಣನ, ಅವ್ರಿಗೆ ನಾಚಿಕೆ ಆಗೋಯಿತು. ಸೊ ಕ್ಯೂಟ್. ಸೊ ನಾವು ಇಲ್ಲಿ ಬರೋವಾಗ ಆಲ್ಮೋಸ್ಟ್ ಟ್ರಾಫಿಕ್ ಆಗಿತ್ತು. ಸೊ ನನ್ನ ತಮ್ಮ ಟ್ರಾಫಿಕ್ಕಲ್ಲಿ ಮತ್ತೆ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿ ಅವ್ನು ಮತ್ತೆ ಶಾರ್ಟ್ಕಟ್ ರೂಟಿಗೆ ತೊಗೊಂಡ. ಸೊ ಹೆಂಗೆಂಗೋ ಮಾಡಿ ಏನೇನೋ ಮಾಡಿ ಶಾರ್ಟ್ಕಟ್ ರೂಟಿಂದನೇ ಕರ್ಕೊಂಡು ಹೋಗ್ತಾನೆ. ಸೊ 10 ನಿಮಿಷದಲ್ಲಿ ಹೋಗೋ ದಾರಿನ 5 ನಿಮಿಷದಲ್ಲಿ, ಸಾಧ್ಯವಾದಷ್ಟು 8 ನಿಮಿಷದಕ್ಕಾದರೂ ಕರ್ಕೊಂಡು ಹೋಗ್ತಾನೆ. ಸೊ ಆ ಶಾರ್ಟ್ಕಟ್ ರೂಟ್ಗಳು ಅದಕ್ಕೆ ಯೂಸ್ ಆಗುತ್ತೆ. ಈಗಿರೋ ಬೆಂಗಳೂರು ಟ್ರಾಫಿಕಲ್ಲಿ ಇದೊಂದು ಯೂಸ್ಫುಲ್ ಅಂತ ಹೇಳ್ಬೋದು. ಸೊ ಹಾಗೋ ಹೀಗೋ ಮಾಡಿ ನಾವು ಫ್ಲವರ್ ಮಾರ್ಕೆಟ್ ಹತ್ರ ಬಂದ್ವಿ. ಬರ್ತಿದ್ದಾಗೇ ಇಲ್ಲೊಬ್ಬ ಅಣ್ಣ ನಾನು ಕೇಳೋದಕ್ಕೆ ಮುಂಚೆನೇ ಅವನೇ ಆಫರ್ ಕೊಟ್ಬಿಡೋದ. ಏನಪ್ಪ ಅಂತ ಹೇಳಿದ್ರೆ, 100 ರೂಪಾಯಿ ಇರೋದನ್ನ 80 ರೂಪಾಯಿಗೆ ಹಾಕ್ಕೊಡ್ತೀನಿ, ತೊಗೊಂಬಿಡಿ ಅಕ್ಕ ಮಾರು ಅಂತ ಅಂದರು. ಸೊ ನಾವು ಬಯಸದೆ ಬಂದ ಭಾಗ್ಯ ಅಂತೇಳಿ ಅಣ್ಣ ಹೇಳಿದ ತಕ್ಷಣ ಒಂದು 20 ಮಾರು ಹೂವು ತೊಗೊಂಡು ಬಂದು ನೆಕ್ಸ್ಟ್ ಶಾಪಲ್ಲಿ ಹಾರಗಳು ತೊಗೊಳ್ಳೋಣ ಅಂತ ಕೇಳಿದ್ರೆ, ಈ ಆಂಟಿ ನನ್ನನ್ನೇ ಆಂಟಿ ಅಂತ ಕರೆದ್ಬಿಡೋದ. ಏನೋ ಹೊಡೆದಂಗಾಯ್ತು. ನನಗೆ ಆಗಿದ್ದ ಬೇಜಾರಿಗೆ ಹೂನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಹೂ ಬೇಕಿತ್ತಲ್ವಾ, ಅದಕ್ಕೋಸ್ಕರ ಹೋಗಲಿ ಪಾಪ ಅಂತ ನಾನೇ ಮನಸ್ಸಲ್ಲಿ ಅಂದ್ಕೊಂಡು ಹೂನೆಲ್ಲ ತೊಗೊಂಡು ಬಂದೆ. ಸೊ ನಾವು ಹೂಗಳ ಜೊತೆಗೆ ಬೂದ್ಗುಂಬಳಕಾಯಿ, ಬಾಳೆಕಂದು ಎಲ್ಲ ತೊಗೊಂಡಿದ್ರಿಂದ ಲಗೇಜ್ ತುಂಬ ಜಾಸ್ತಿ ಇತ್ತು. ಹಾಗಾಗಿ ನಾನು ಬರೋವಾಗ ವೀಡಿಯೋ ಮಾಡಲಿಲ್ಲ. ಅಲ್ಲದೆ 2 ವೀಲರಲ್ಲಿ ಬರ್ತಾ ಇದ್ದಿದ್ದರಿಂದ ನಾನು ಫೋನ್ಸ್ನ ಡ್ರೈವ್ ಮಾಡೋವಾಗ ಯೂಶಲಿ ವಿಡಿಯೋ ಮಾಡ್ಕೊಳ್ಳಲ್ಲ. ಈ ಸರಿ ಬ್ಯಾಕ್ ಸೈಡ್ ಕೂತಿದ್ರಿಂದ ನಾನು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ನನ್ನ ಕಡೆಯಿಂದ ಎಲ್ಲರಿಗೂ ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಆದಷ್ಟು 2 ವೀಲರಲ್ಲಿ ಓಡಾಡುವಾಗ ಫೋನ್ಸ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ತುಂಬ ಜನ ಫೋನ್ ಹಿಡ್ಕೊಂಡು ಓಡಾಡ್ತಾ ಇರ್ತೀರ, ಸೊ ಅದು ತಪ್ಪಾಗುತ್ತೆ. ಜೊತೆಗೆ ಆದಷ್ಟು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ಇದರಿಂದ ನಮಗೆ ಹಾಗೆ ನಮ್ಮ ಕುಟುಂಬಕ್ಕೆ ಸೇಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಶಾಪ್ ಪೂಜೆದು ಶಾಪಿಂಗ್ ವಿಡಿಯೋ ಆಗಿರುತ್ತೆ. ಸೊ ನನ್ನ ಶಾಪ್ ಪೂಜೆದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ನೋಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಸಪೋರ್ಟ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಗೊತ್ತೇ ಇದೆಯಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.